ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸೋನು ಬ್ಲಾಗ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ನಾನ್ ಸ್ಟಿಕ್ ಪ್ಯಾನ್ ಯಾವ ರೀತಿ ಯೂಸ್ ಮಾಡೋದು ಹಾಗೆ ಹೇಗೆ ಕೇರ್ ತಗೋಬೇಕು ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ. ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ ಬನ್ನಿ. ಯಾವುದೇ ನಾನ್ ಸ್ಟಿಕ್ ಐಟಮ್ಸ್ ಯೂಸ್ ಮಾಡಬೇಕಾದ್ರೂ ಯಾವಾಗಲೂ ನೈಲಾನ್ ಬ್ರಷ್ ಅಥವಾ ಸ್ಪಾಂಜಿಂದ ವಾಶ್ ಮಾಡಬೇಕು. ಮತ್ತು ಸ್ಕ್ರ್ಯಾಚ್ ಆಗುವಂತಹ ಥಿಂಗ್ಸಿಂದ ವಾಶ್ ಮಾಡಬಾರ್ದು. ಮತ್ತು ದೋಸೆ ಮಾಡುವಾಗ ಆಲ್ವೇಸ್ ವುಡನ್ ಸ್ಪ್ಯಾಚುಲಾ ಅಥವಾ ಸಿಲಿಕಾನ್ ಸ್ಪ್ಯಾಚುಲಾ ಯೂಸ್ ಮಾಡಿದ್ರೆ ಒಳ್ಳೆಯದು. ಸ್ಟೀಲ್ ಯೂಸ್ ಮಾಡುವಾಗ ಸ್ಕ್ರ್ಯಾಚ್ ಆಗುತ್ತೆ ಮತ್ತು ಪ್ಯಾನ್ ಹಾಳಾಗುತ್ತೆ. ಮತ್ತು ದೋಸೆ ಮಾಡಿ ಆದಮೇಲೆ ಪ್ಯಾನ್ನ ಸ್ಟವ್ ಮೇಲೆ ಹಾಗೆ ಬಿಡಬಾರ್ದು, ಸೈಡಲ್ಲಿ ಇಡಬೇಕು. ಮತ್ತು ಇನ್ನೊಂದು ವಿಷಯ ಏನಂದರೆ, ದೋಸೆ ಮಾಡಿದ ಕೂಡಲೇ ಪ್ಯಾನ್ ಬಿಸಿ ಇರುವಾಗ ವಾಶ್ ಮಾಡಬಾರ್ದು. ಆಮೇಲೆ ದೋಸೆ ಬಿಟ್ಟು ಬೇರೆ ಏನು ಮಾಡಬಾರ್ದು. ರೊಟ್ಟಿ, ಚಪಾತಿ ಎಲ್ಲ ಸೇಮ್ ಪ್ಯಾನಲ್ಲಿ ಮಾಡಿದರೆ ಪ್ಯಾನ್ ಬೇಗ ಹಾಳಾಗೋ ಚಾನ್ಸಸ್ ಇರುತ್ತೆ. ನಿಮಗೆ ಪ್ಯಾನ್ ತುಂಬ ಬಾಳಿಕೆ ಬರಬೇಕಂದ್ರೆ ಈ ಟಿಪ್ಸ್ನ ಫಾಲೋ ಮಾಡಿ. ನಾನು ನಮ್ಮ ಮನೆಯಲ್ಲಿ ದೋಸೆಗೆ ಬೇರೆ, ಚಪಾತಿಗೆ ಬೇರೆ, ರೊಟ್ಟಿಗೆ ಬೇರೆ ಆ ರೀತಿ ಯೂಸ್ ಮಾಡ್ತೀನಿ. ಇದು ನನಗೆ 12 ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಆಗಿದೆ. ಅದಕ್ಕೆ ನನ್ನ ಎಕ್ಸ್ಪೀರಿಯೆನ್ಸ್ನ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ನಾನು ಪರ್ಚೇಸ್ ಮಾಡಿರೋ ಪ್ರೆಸ್ಟೀಜ್ ಪ್ಯಾನ್ ನಿಮಗೆ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಇದೇ ನಾವು ಪರ್ಚೇಸ್ ಮಾಡಿರೋ ನಾನ್ ಸ್ಟಿಕ್ ಪ್ಯಾನ್. ಈಗ ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಇದು ಕಾಸ್ಟ್ ಬಂದುಬಿಟ್ಟು 1000 ಸಮಥಿಂಗ್ ಇದೆ. ನಾವು ಒಂದೇ ಸರಿ 2 ಕುಕ್ಕರ್ ಮತ್ತು ಒಂದು ಪ್ಯಾನ್ ಪರ್ಚೇಸ್ ಮಾಡಿದ್ವಿ. ಇದಕ್ಕೆ ಇನ್ಕ್ಲೂಡಿಂಗ್ ನೈಲಾನ್ ಬ್ರಷ್ ಮತ್ತು ವ್ಯಾರಂಟಿ ಕಾರ್ಡ್ ಕೊಟ್ಟಿದ್ದಾರೆ. 1 ವರ್ಷ ಗ್ಯಾರಂಟಿ ಇದೆ. ಕ್ಲೀನಿಂಗ್ ಮಾಡುವಾಗ ಈ ಬ್ರಷಿಂದ ಕ್ಲೀನ್ ಮಾಡ್ಕೋಬೇಕು. ಕೋಟಿಂಗ್ ಎಲ್ಲ ಚೆನ್ನಾಗಿದೆ. ಇದು ಪ್ಯಾನ್ನಲ್ಲಿ ಇಂಡಕ್ಷನ್ ಬೇಸಿದೆ. ನೀವು ಇಂಡಕ್ಷನಲ್ಲೂ ಕೂಡ ದೋಸೆ ಮಾಡ್ಕೋಬೋದು. ಗ್ಯಾಸ್ ಸಡನ್ಲಿ ಖಾಲಿ ಆದರೆ ಯೂಸ್ ಆಗುತ್ತೆ. ಮತ್ತು 3 ಲೇಯರ್ ಮೆಟಲ್ ಸ್ಪೂನ್ ಫ್ರೆಂಡ್ಲಿ ಕೋಟಿಂಗ್ ಇದೆ ಅಂತ ಹೇಳಿದರು ಪರ್ಚೇಸ್ ಮಾಡುವಾಗ. ಪ್ಯಾನ್ ಲೈಟ್ ವೇಟ್ ಇದೆ, ಹೆವಿ ಏನಿಲ್ಲ. ಮತ್ತು ಸೈಜ್ ಬಂದುಬಿಟ್ಟು 275 mm. ನಾವು ಯಾವಾಗಲೂ ಪ್ರೆಸ್ಟೀಜೇ ಬೈ ಮಾಡೋದು. ಇದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಎಲ್ಲರಿಗೂ ನನ್ನ ಧನ್ಯವಾದಗಳು.